ವೀಕ್ಷಕ ನಮಸ್ಕಾರ. ಫಸ್ಟು ಹುಬ್ಳಿಯಿಂದ ಬಂದು ಸೌದತ್ತಿಗೆ ಬರಬೇಕು. ಧಾರವಾಡ ಬಳಸ್ಕೊಂಬರ್ಬೋದು ಅಥವಾ ರೂರಲ್ ಕೂಡ ಬಳಸ್ಕೊಂಬರ್ಬೋದು. ನೋಡಿ, ಇವರು ಕೊಪ್ಪಳದಿಂದ ಬಂದಿದ್ದಾರೆ. ದೈವ ಆರಾಧಕರು ಇವರು. ಏನು ಸೌದತ್ತಿ ಯಲ್ಲಮ್ಮನ ಆರಾಧಕರು. ಹಾಗಾಗಿ ಈಗ ಇಲ್ಲಿ ಕೊಪ್ಪಳದಿಂದ ಬಂದಿರೋವಂಥದ್ದು ಸೌದತ್ತಿಗೆ ಬಂದು ಮತ್ತೆ ಅಲ್ಲಿಂದ ಯಲ್ಲಮ್ಮನ ಗುಡ್ಡಕ್ಕೆ ಬೇರೆ ಬಸ್ ಹತ್ತಬೇಕು. ಒಂದು 3 ಬಸ್ ಚೇಂಜ್ ಮಾಡೋವಂಥದ್ದು. ಮತ್ತು ಅವ್ರನ್ನ ಮಾತಾಡ್ಸೋಣ, ಅವ್ರು ಎಲ್ಲಿಂದ ಬಂದವರು ಏನು ಅಂತ. ಎಲ್ಲಿಂದ ಬಂದಿದ್ದೀರಮ್ಮ ನೀವು? ಕೊಪ್ಪಳದಿಂದ ಬಂದಿದ್ದೀರಾ? ಯಾವ್ಯಾವ ದೇವರಿದೆ ಇಲ್ಲಿ? ಯಲ್ಲಮ್ಮ. ಒಟ್ಟು 9 ದೇವರಿದೆ ಅಲ್ವಾ? 11 ಇದೆಯಾ? ಕೆರಡೆಯಿಂದ ಇದೆ. ಓಕೆ. ಹಾಂ. ಎಲ್ಲ ಬೆಳ್ಳಿದೇನಾ? ಎಲ್ಲ ಬೆಳ್ಳಿದ್ದೇನೆ. ಎಷ್ಟು ವರ್ಷದಿಂದ ಆರಾಧನೆ ಮಾಡ್ತಾಯಿದ್ದೀರಾ? ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀರಾ? 15 ವರ್ಷದಿಂದ. ಅಲ್ಲಿ ಊರಲ್ಲಿ ಏನಿದೆ? ಹಿಂಗೇನೆ. ಎಲ್ಲ ಊರಿಗೆ ಹೋಗ್ತೀರಾ? ಎಲ್ಲೂ ಹೋಗಲ್ಲ. ಮತ್ತು ಇದೆಲ್ಲ ಎಲ್ಲಿ ಕೂರಿಸ್ತೀರಾ ಇದನ್ನು? ಹಾಂ. ಎಷ್ಟು ದಿನಕ್ಕೆ ಒಂದ್ಸರಿ ಬರ್ತೀರಾ ದೇವಸ್ಥಾನಕ್ಕೆ? ಹಾಂ. ಈ ಸಾರಿ ಇವತ್ತು ದೇವ್ರು ಕರ್ಕೊಂಡ್ಬಂದಿದ್ದೀರಾ ನಮ್ಮ ಅದೃಷ್ಟಕ್ಕೆ. ಹಾಂ. ದೇವಸ್ಥಾನ ಗೀಸ್ಥಾನ ಮಾಡಿದ್ದೀರಾ? ಈಗ ಮಾಡಬೇಕು. ಹಾಂ. ಆಮೇಲೆ 15 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀರಾ. ತಮಗೆ ಮದುವೆ ಆಗಿದೆ? ಮಕ್ಕಳೆಲ್ಲ ಇವರೇ, ಮೊಮ್ಮಗಳು. ಹಾಂ. ಹಾಗಾಗಿ ಈ ದೇವಸ್ಥಾನ ಊರಲ್ಲೇ ಮೆರವಣಿಗೆ ಮಾಡಿಸ್ತೀರಾ? ಏನಿಲ್ಲ, ಮನೇಲಿ ಮಾತ್ರ ಇಟ್ಕೋತೀರಾ? ಹಾಂ. ಮತ್ತು ಭಕ್ತಾದಿಗಳು ಬರ್ತಾರಾ? ಹಾಂ. ಹಾಗಾಗಿ ತಿಂಗಳಿಗೊಂದ್ಸರಿ ಬಂದು ಮೇಯ್ನ್ ದೇವ್ರನ್ನ ಪೂಜೆ ಮಾಡ್ಸ್ಕೊಂಡು ಹೋಗ್ತೀರಾ? ಏನೇನು ಪೂಜೆ ಮಾಡ್ತೀರಾ? ಹಾಂ. ಸರಿ, ಹಿಡಿಬಿಡಿ ಅದನ್ನು. ಹಾಂ. ಓಕೆ. ಕೊಪ್ಪಳದ ಪಕ್ಕ ಯಾವ ಊರು? ಒಕ್ಕರ್ನಾಳು. ಹಾಂ. ಅಂದರೆ ವೀಕ್ಷಕರೇ, ನೋಡಿ, ಇವತ್ತು ದೈವ ಆರಾಧಕರು ಹೆಂಗಿರ್ತಾರೆ ಅಂತಂದರೆ ಒಂದು ದೊಡ್ಡ ಮನೋಭಾವನೆ ಇರ್ತಾರೆ ಅವ್ರಿಗೆ ಧಾರ್ಮಿಕದ ವಿಚಾರವಾಗಿ. ಹಾಗಾಗಿ 15 ವರ್ಷದಿಂದ ಈ ದೇವತೆಗಳನ್ನ ಪೂಜೆ ಮಾಡ್ತಿರೋಂಥದ್ದು. 12 ದೇವರಿದ್ದಾರೆ. ಹಾಗಾಗಿ ಒಂದೇ ಬೋರ್ಡ್ನಲ್ಲಿ ಅದನ್ನು ಎಲ್ಲ ಬೆಳ್ಳಿದು ಇರುವಂಥದ್ದು. ನಾವೇನು ನೋಡ್ತಾ ಇದ್ರು ಈಗ ಯಲ್ಲಮ್ಮನ ದೇವಸ್ಥಾನಕ್ಕೆ ಅವರು ಹೋಗ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹಿಂದೂ ಮನೋಭಾವನೆಗಳು ಹೆಂಗಿರುತ್ತೆ ಧಾರ್ಮಿಕ ವಿಚಾರವಾಗಿ ಏನದನ್ನ ನಾವು ನೋಡಬೇಕು. ಹಾಗಾಗಿ ಏನೋ ಒಂದು ವಿಶೇಷವಾದಂಥ ಭಕ್ತಿ ಭಾವನೆ, ಭಯ ಎಲ್ಲ ಕೂಡ ದೇವರಲ್ಲಿ ತೋರಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಬೆಟ್ಟಕ್ಕೆ ಇನ್ನೂ ಒಂದು 5-6 ಕಿಲೋಮೀಟರ್ ಸೌದತ್ತಿ ಗ್ರಾಮ ಬರುತ್ತೆ. ಅಲ್ಲಿಂದ ಆಮೇಲೆ ಮತ್ತಿನ್ನೊಂದು ಸತಿ ಹೋಗಬೇಕು. ಬಸ್ಗಳು ಹೋಗಲ್ಲ, ಅಲ್ಲಿ ಬೇರೆನೇ ಬಸ್ ಹೋಗಬೇಕು. ಹುಬ್ಬಳ್ಳಿಯಿಂದ ಬಂದಂಥದ್ದು ಮತ್ತು ಧಾರವಾಡದಿಂದ ಬಂದಂಥದ್ದು ಸೌದತ್ತಿ ಗ್ರಾಮಕ್ಕೆ ಹೋಗುತ್ತೆ. ನಂತರ ಈ ಬೆಟ್ಟದ ಮೇಲೆ ಹೋಗುವಂಥ ಬೇರೆ ಬಸ್ಸೇ ಕೂಡ ಇರುತ್ತೆ ಇಲ್ಲಿ.